ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತೊಂದು ಸೆಷನಲ್ಲಿ ನಾನು ನ್ಯಾಚುರಲ್ ಗ್ಯಾಸ್ ಕಮೋಡಿಟಿ ಮಾರ್ಕೆಟ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಟೈಮ್ ಫ್ರೇಮ್ ತೊಗೊಂಡಿರೋದು 1 ಅವರ್. ಏನಪ್ಪ ಅನಾಲಿಸಿಸ್ ಅಂತಂದರೆ, ಸೊ ಆಲ್ರೆಡಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ ನೋಡಿ. ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ನಮಗೆ ಬ್ರಾಡ್ನಿಂಗ್ ಟ್ರಯಾಂಗಲ್ ಬಂದಿದೆ ಅಲ್ವಾ. ಬ್ರಾಡ್ನಿಂಗ್ ಟ್ರಯಾಂಗಲ್ ಬಂದು ಇಲ್ಲಿ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿನೂ ಕನ್ಸಲ್ಟೇಷನ್ ಆಗಿ ಮತ್ತೆ ಆಮೇಲೆ ಡೌನ್ ಟ್ರೆಂಡು ಮೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಲ್ಲಿ ಸೆಲ್ ಕಾಲ್ ತೊಗೋಬೋದಂದರೆ ಇಲ್ಲಿ ತೊಗೋಬೇಕಿತ್ತು 2.1313, ಬಟ್ ಸ್ಟಿಲ್ ಅದು ಕನ್ಸಲ್ಟೇಷನ್ ಆಗ್ತಾ ಇತ್ತಲ್ವ. ಸೊ ಅದಕ್ಕೆ ನಾನು ಟ್ರೇಡ್ ತೊಗೊಳ್ಳಿಲ್ಲ. ಬಟ್ ಇವಾಗ ಆ್ಯಕ್ಚುಲಿ ಮೂಮೆಂಟ್ ಇದೆ, ಸೊ ಅದಕ್ಕಂತ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಇವಾಗ ಸಹ ನಾವು ಟ್ರೇಡ್ ತೊಗೋಬೋದು. ಸೊ ಟಾರ್ಗೆಟ್ ಎಷ್ಟು ಬರುತ್ತೆ ಅಂತಂದರೆ 1.9902 ಬರುತ್ತೆ. ಸ್ಟಾಪ್ ಲಾಸು 2.1911 ಬರುತ್ತೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:2.53 ಬರುತ್ತೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:2 ಆರ್ 3 ಇತ್ತು ಅಂತಂದರೆ ನಮಗೆ 20-30% ROI ಬರುತ್ತೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:4 ಆರ್ 1:5 ಇದ್ದರೆ ನಮ್ಗೆ ಆಲ್ಮೋಸ್ಟ್ ವಿ ಕ್ಯಾನ್ ಏಬಲ್ ಟು ಬುಕ್ ಎ ಪ್ರಾಫಿಟ್ ಅಪ್ ಟು 100% ಆರ್ 150% ROI ಬುಕ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ನ್ಯಾಚುರಲ್ ಗ್ಯಾಸ್. ಸೊ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಈ ಅನಾಲಿಸಿಸ್ ಎಲ್ಲ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.